ಮುಲ್ಬಾಗಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಜುಲ್ಫಿಕಾರ್ ಅಹಮದ್. ಕೋಲಾರ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನೂತನ ಅಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಸನ್ಮಾನ ಮಾಡುವ ಅಂಗವಾಗಿ ಮುಳಬಾಗಿಲಿನ PLD ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಗಂಗಿರೆಡ್ಡಿ ಹಾಗೂ ಸಹ ಸದಸ್ಯರಿಂದ ಬ್ಯಾಂಕ್ ಆವರಣದಲ್ಲಿ ಸನ್ಮಾನ ಸಮಾರಂಭವು ಏರ್ಪಡಿಸಲಾಗಿತ್ತು. ಈ ಸಮಾರಂಭದಲ್ಲಿ ನೂತನವಾಗಿ 2ನೇ ಅವಧಿಗೆ ಅಧ್ಯಕ್ಷರಾಗಿರುವ ಬ್ಯಾಲಹಳ್ಳಿ ಗೋವಿಂದಗೌಡರು, ನಿರ್ದೇಶಕರಾದ MC ನೀಲಕಂಠೇಗೌಡರು ಹಾಗೂ ಇತರೆ ನಿರ್ದೇಶಕರಿಗೆ PLD ಬ್ಯಾಂಕಿನ ವತಿಯಿಂದ ಸನ್ಮಾನ ಮಾಡಲಾಯಿತು. ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಸನ್ಮಾನಿತರು, 2ನೇ ಅವಧಿಗೆ ಆಯ್ಕೆಯಾಗಿರುವುದು ಜವಾಬ್ದಾರಿಗಳು ಇನ್ನೂ ಹೆಚ್ಚಾಗಿದೆ. ನಮ್ಮ ಗುರಿ ನಮ್ಮ ಶಕ್ತಿಗೆ ಮೀರಿ ಸೇವೆ ನೀಡಬೇಕೆಂದು ಉದ್ದೇಶವಾಗಿದೆ ಎಂದು ತಿಳಿಸಿದರು. ದಿವಂಗತ MV ಕೃಷ್ಣಪ್ಪನವರ ಸೇವೆಯನ್ನು ಕೋಲಾರ ಜಿಲ್ಲೆ ಹಾಗೂ ನಮ್ಮ ರಾಷ್ಟ್ರಕ್ಕೆ ಅಪಾರವಾಗಿದ್ದು, ಆದ್ದರಿಂದ ಅವರ ನೆನಪಿನಲ್ಲಿ ಶತಮಾನೋತ್ಸವ ಆಚರಣೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಲಾಯಿತು. ನಮ್ಮ DCC ಬ್ಯಾಂಕು ಅಧ್ಯಕ್ಷರು ಮತ್ತು 2ನೇ ಅವಧಿಕ್ಕೂ ಅವಿರೋಧವಾಗಿ ಅಧ್ಯಕ್ಷರಾಗಿದ್ದಾರೆ ಗೋವಿಂದಗೌಡರು, ಮತ್ತು ನಮ್ಮ ಕಾಸ್ಕಾಡ್ ಬ್ಯಾಂಕ್ನ ನಿರ್ದೇಶಕರಾದಂಥ ನಮ್ಮ ಗೌಡರು ಮತ್ತು ನಮ್ಮ ಬ್ಯಾಂಕ್ನ ಸಿಬ್ಬಂದಿಗಳು ಎಲ್ಲರೂ ಇವತ್ತು ಸೇರಿ ನಮ್ಮ ಬ್ಯಾಂಕ್ PLD ಬ್ಯಾಂಕ್ ವತಿಯಿಂದ ನಾವು ಅವರಿಗೆ ಇವತ್ತು 3 ಜನ ಕರೆಸಿ ಅವರಿಗೆ ಗೌರವದಾನವನ್ನು ನಾವು ಅರ್ಪಿಸಿ ಸನ್ಮಾನ ಮಾಡಿಸಿ, ಅವರ ಆಶೀರ್ವಾದ ನಮ್ಮ ಬ್ಯಾಂಕಿನ ಮೇಲೆ ಇರಬೇಕು, ನಮ್ಮ ನಿರ್ದೇಶಕರಿರಬೇಕು, ನಮಗೆ ಏನಾದರೂ ಅನುಕೂಲ ಆಗತಕ್ಕಂಥದ್ದು ನಾವು ಮಾಡಿಕೊಡ್ಬೇಕಂತೆಲ್ಲ ಅವರು ವಿನಂತಿ ಮಾಡಿದ್ವಿ. ನಮ್ಮ ಮುಳಬಾಲ್ PLD ಬ್ಯಾಂಕಿನ ವತಿಯಿಂದ ನಮ್ಮ ಕೋಲಾರ ಜಿಲ್ಲಾ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿ 2ನೇ ಅವಧಿಗೆ ಇನಾನಿಮಸ್ ಆಗಿರ್ತಕ್ಕಂಥ ನಮ್ಮ ಬ್ಯಾಲಹಳ್ಳಿ ಗೋವಿಂದಗೌಡರನ್ನ ಮತ್ತು ನನ್ನೊಂದಿಗೆ ನಿರ್ದೇಶಕರಾಗಿ ಮತ್ತು ಕಾಸ್ಕಾಡ್ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಸೊನ್ನೇಗೌಡರನ್ನ ಮತ್ತು ನನ್ನನ್ನು ಕರೆಸಿ ಇವತ್ತು ನೀವು ನಮ್ಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀರಾ. ಅದಕ್ಕೆ ನಾವು ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಸೇರಿ ಅಭಾರಿಗಳಾಗಿದ್ದೇವೆ ನಿಮಗೆ. ಈಗ ಮನುಷ್ಯ ಹುಟ್ಟುತ್ತಾನೆ, ಸಾಯ್ತಾನೆ, ಆದರೆ ಮಧ್ಯದಲ್ಲಿ ಏನು ಮಾಡ್ತೀವಿ ಅನ್ನೋದೇ ಮುಖ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಜನರ ಸೇವೆ ಮಾಡೋಣ. ಜನರ ಸೇವೆ ಮಾಡೋದಕ್ಕೆ ನೀವೆಲ್ಲರೂ ಏನು ಸಂಕಲ್ಪ ತೊಟ್ಟಿದ್ದೀರೋ ಆ ಸಂಕಲ್ಪಕ್ಕೆ ನಮ್ಮ 3 ಜನರ ಸಂಪೂರ್ಣ ಬೆಂಬಲ ಇರುತ್ತೆ. ಯಾವುದೇ ಒಂದು ಬ್ಯಾಂಕಿನ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಮ್ಮಿಂದ ಆಗುವಂಥ ಕೆಲಸಗಳನ್ನ ನಾವು 3 ಜನರನ್ನು ಇದು ಮಾಡ್ತಾಯಿದ್ವಿ, ಶ್ರಮಿಸ್ತಾ ಇದ್ದೀವಿ. ಈ ಬ್ಯಾಂಕ್ನ ಮುಂದಿನ ಉನ್ನತಿಗೆ ಏನೇನು ಕೆಲಸಗಳಾಗಬೇಕು ಅವೆಲ್ಲ ಕೂಡ ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಧ್ಯಕ್ಷರು ಸಹ ನಮಗೆ ಗೌರವ ಸಲ್ಲಿಸಿದ್ದಾರೆ. ಈ ಸಾಲ ಮನ್ನಾ P-ಕಾರ್ಡ್ ಬ್ಯಾಂಕ್ಗಳ ಸಾಲ ಮನ್ನಾ ವಿಚಾರದಲ್ಲಿ ಹಲವಾರು ಬಾರಿ ಚರ್ಚೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಷಡಾಕ್ಷರಿ ಗೌರವಾನ್ವಿತ ಅಧ್ಯಕ್ಷರು ಆಮೇಲೆ ಅವರ ಆಡಳಿತ ಮಂಡಳಿ ನಮ್ಮ ಸೊನ್ನೇಗೌಡರಲ್ಲಿ ಅಲ್ಲಿ ಚರ್ಚೆಗಳಾಗಿದೆ. ಇವತ್ತು ಒಂದು ಹಂತದಲ್ಲಿ ಬಂದಿದೆ. ಅದು ಏನಾದರೂ ಸಾಲ ಮನ್ನಾ ಮಾಡೋ ಪ್ರಶ್ನೆ ಬಡ್ಡಿ ಮನ್ನಾ ಮಾಡುವಂಥದ್ದು ಒಂದಾಗಿದೆ. ಅದರಲ್ಲಿ ಒಂದು ತಾಂತ್ರಿಕವಾಗಿ ಒಂದು ತೊಂದರೆ ಏನಿದೆ ಅಂದರೆ ಅಸಲು ಕಟ್ಟಿದರೆ ಬಡ್ಡಿ ಮನ್ನಾ ಅನ್ನುವಂಥದ್ದಿದೆ. ನನ್ನ ಪ್ರಕಾರ ನಾನು ನಮ್ಮ ರೈತರ ಮನೋಸ್ಥಿತಿ ನೋಡಿದ್ರೆ ಅಸಲು ಕಟ್ಟುವುದರ ಬಡ್ಡಿ ಮನ್ನಾ ಅಂದರೆ ಅಸಲು ಕಟ್ಟಲ್ಲ, ಬಡ್ಡಿನೂ ಮನ್ನಾ ಆಗದೇ ಇರೋಂಥ ಪರಿಸ್ಥಿತಿ ಇರೋದ್ರಿಂದ ನಾವು ನಮ್ಮ 2 ಜಿಲ್ಲೆಯ ಹಿರಿಯ ನಾಯಕರಾದ ರಮೇಶ್ ಕುಮಾರ್ ಅವರನ್ನು ಒಳಗೊಂಡು ಎಲ್ಲ ಶಾಸಕರನ್ನು, ಮಾಜಿ ನಮ್ಮ ಆತ್ಮೀಯ ಸನ್ಮಿತ್ರರಾದ ಕೊತ್ತೂರು ಮಂಜುನಾಥ್ ಅವರು ಎಲ್ಲರೂ ಸೇರಿಸ್ಕೊಂಡು ಈ ಒಂದು ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಬಂಡೆಪ್ಪ ಕಾಶ್ಯಪ್ ಅವರು ಮೊನ್ನೆ ಮೀಟಿಂಗಲ್ಲಿ ನಾನು ಮಾತಾಡ್ತೀವಿ, ಆ ಖಾಸಗಿ ಸಿದ್ಧ ಕೇಳಿದಾಗ ಅವರು ಅದರಲ್ಲಿ ಪೂರಕವಾಗಿದ್ದಾರೆ. ಆದರೆ ಪ್ರಕ್ರಿಯೆಗಳು ತಡ ಆಗ್ತಾ ಇರೋದ್ರಿಂದ ನೀಲಕಂಠಣ್ಣವರು ನಾವೆಲ್ಲ ಜವಾಬ್ದಾರಿ ತಗೊಂಡು, ಯಾಕಂದರೆ ಆ ಬ್ಯಾಂಕ್ ನಿರ್ದೇಶಕರು ನನ್ನ ಸನ್ಮಿತ್ರ ಸ್ನೇಹಿತ ಸೊನ್ನೇಗೌಡರು ಇರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಒತ್ತಡ ಹಾಕಿ ನೀವು ಅಸಲು ಕಟ್ಟಿದ್ರೆ ಮನ್ನಾ ಅಲ್ಲ, ಇರೋಂಥ ಬಡ್ಡಿ ಮನ್ನಾ ಮಾಡಬೇಕು, ಅಸಲನ್ನ ಫ್ರೆಶ್ ಆಗಿ ತಿರುಗಿ ರೀಲೋನ್ ಮಾಡಬೇಕಂದ್ರೆ ಮಾಡಬೇಕು ಅನ್ನೋಂಥ ಒತ್ತಡ ಹಾಕಿ ಅದರಲ್ಲಿ ನಾವೆಲ್ಲ ಸೇರಿದ್ರೆ ಯಶಸ್ವಿ ಆಗ್ತಿರೋ ನಂಬಿಕೆ ಇದೆ. ಅದ್ರ ಮೇಲೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಾಡಿಸುವಂಥ ಕೆಲಸ, ಒಟ್ಟಿಗೆ ಕೆಲಸ ಮಾಡೋ ಜೊತೆಯಲ್ಲಿ ನಾವು ಸಹಕಾರಿ ವ್ಯವಸ್ಥೆಯಲ್ಲಿ ನಮಗೆ ಇವತ್ತೆಲ್ಲ ಗೌರವ ಸಿಕ್ಕಿದೆ. ಇವೆಲ್ಲ ಕೆಲಸ ಮಾಡಬೇಕಾದ್ರೆ ನಮಗೆಲ್ಲ ಗೌರವ ಸಿಕ್ಕಿರೋದ್ರಿಂದ ನೀಲಕಂಠಣ್ಣವರು ಏನು ಹೇಳಿದರು, ನಾವು ಅಭಾರಿಯಾಗಿ ನೀವೇನು ನಮಗೆ ಇವತ್ತು ಹಾರ ಹಾಕಿ ಸನ್ಮಾನ ಮಾಡಿದರೆ ಆ ಸನ್ಮಾನಕ್ಕೆ ನಾವು ಋಣವಾಗಿರ್ಬೇಕಂದ್ರೆ ಪ್ರತಿ ತಾಲೂಕಿನ ಎಲ್ಲ ಜನತೆಗೂ ನಾವು ಶ್ರಮಿಸಬೇಕು ಅಂತ ಕೆಲಸ ಪ್ರಾಮಾಣಿಕವಾಗಿ, ಇಲ್ಲಿ ಜಾತಿನೂ ಇಲ್ಲ ಪಕ್ಷನೂ ಇಲ್ಲ, ರೈತರು ಹೆಣ್ಣುಮಕ್ಕಳಿಗೆ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂತೇಳಿ ನಮಗೆ ಗೌರವ ಸೂಚಿಸಿದ ನಮ್ಮ ಎಲ್ಲ 3 ಜನ ನಿರ್ದೇಶಕರ ಪರವಾಗಿ ನಾನು ನಿಮಗೆ ಗೌರವಪೂರ್ವಕವಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಗೋವಿಂದಗೌಡರು 7ನೇ ತಾರೀಕು ವಿಧಾನಸೌಧದಲ್ಲಿ ಹೇಳ್ಬಿಡಿ. ಈಗ ನಮ್ಮದೊಂದು ಕನಸು, MV ಕೃಷ್ಣಪ್ಪನವರು ಈ ನಾಡಿನಲ್ಲಿ ಹುಟ್ಟಿದ್ರು.
ಈ district ಅಲ್ಲಿ. ಈ ನಾಡಲ್ಲಿ ಹುಟ್ಟಿದ್ರು, ಈ ತಾಲೂಕು ಪ್ರತಿನಿಧಿಸಿದ್ರು. ನಮಗೆಲ್ಲ ಒಂದು ಆಸೆ ಇರೋದು ಎಂ ಎ ಕೃಷ್ಣಪ್ಪನ ಜನ್ಮ ಶತಮಾನೋತ್ಸವ ಆಚರಿಸಬೇಕಂದ್ರೆ ಅದ್ರ ಹಿನ್ನೆಲೆ ಈಗಾಗಲೇ 2-3 ಸಭೆಗಳು ಆಗಿದೆ. ನಾಳೆ ವಿಧಾನಸೌಧದಲ್ಲಿ ತಿರುಗಿ ಎಲ್ಲ ಶಾಸಕರನ್ನು ಮಾಜಿ ಶಾಸಕರು ಸಭೆ ಮಾಡ್ತಾರೆ. ಮುಂದಿನ ತಿಂಗಳಲ್ಲಿ ಇಲ್ಲಿಂದ 10ನೇ ತಾರೀಕು 7ನೇ ತಾರೀಕು ಒಂದು ದೊಡ್ಡ ಸಮಾವೇಶ ಎಂ ಎ ಕೃಷ್ಣಪ್ಪನವರು ಹೆಸರಲ್ಲಾಗ್ತದೆ. ಎಂ ಎ ಕೃಷ್ಣಪ್ಪನವರು ಇಲ್ದಿದ್ರೆ ಇವತ್ತು ಈ ಜಿಲ್ಲೆಯ ಜೀವನ ಇರ್ತಾರೆ. ಯಾರು ಏನಾದರೂ ಹೇಳಿ ಇವತ್ತು ನಮ್ಮ ಜೀವನ ಆಡಿ ಎಂ ಎ ಕೃಷ್ಣಪ್ಪನವರ ಮಾಡಿಕೊಟ್ಟಂಥ ಒಂದು ನಮ್ಮ ಆದಿ. ಇವತ್ತು ಹಸುಗಳು ತರಲ್ಲ, ನಮ್ಮ ಜೀವನ ಇಲ್ಲ. 100 ಕೋಟಿ ರೂಪಾಯಿ ನಮ್ಮ ಒಂದು ತಿಂಗಳಿಗೆ ನಮ್ಮ ರೈತರಿಗೆ ದುಡ್ಡು ಬರುವಂಥದ್ದು ಮಾಡಿದ್ದಾರೆ. ಅದಕ್ಕೆ ಅವರ ಋಣ ನಮ್ಮೆಲ್ಲರ ಮೇಲೆ ಇರೋದು. ಅವರ ಒಂದು ಶತಮಾನೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವಂಥ ಕೆಲಸಕ್ಕೆ ಕಾಯ ವಾಚ ಮನಸ ಆ ದಿನಾಂಕ ಏನು ನಿಗದಿಪಡಿಸ್ತಾರೆ ಹಿರಿಯರು, ಅವತ್ತು ನಾವೆಲ್ಲ ನಮ್ಮ ಮನೆ ಕೆಲಸ, ನಮ್ಮ ಮನೆಗಳಲ್ಲಿ ಮದುವೆ ಆಗೋದಂಥ ರೀತಿಯಲ್ಲಿ ನಾವೆಲ್ಲ ಪಾಲ್ಗೊಂಡು ಸಭೆಯನ್ನು ಯಶಸ್ವಿ ಮಾಡಬೇಕಂತೇಳಿ ನಾನು ನಿಮ್ಮನ್ನೆಲ್ಲರನ್ನೂ ಕೋರ್ಕೊಳ್ತೀನಿ. ಸಂಬಂಧಪಟ್ಟಂಗೆ ಈಗಾಗಲೇ ಶ್ರೀನಿವಾಸ ಆಕ್ಚುಲಿ ಬಡ್ಡಿ ಮನ್ನಾ ಅಂದರೆ ಈ ಬಡ್ಡಿ ಮನ್ನಾ ವಿಷಯ, ಸಾಲ ಮನ್ನಾ ವಿಷಯಕ್ಕೆ ಬಂದಂಗೆ ನಮ್ಮ PCRDಗೆ ದೊಡ್ಡ ಒಡೆತನ ಆಗಿದೆ. ಒಡೆತ ಏನಂದರೆ ಇದು ಮಧ್ಯಮಾವಧಿ ಸಾಲ ಆಗಿರೋದ್ರಿಂದ ಸರ್ಕಾರ ಕೂಡ ನಮಗೆ ಈ ಮನ್ನಾ ಮಾಡೋಕ್ಕೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಆದ್ದರಿಂದ ನಮ್ಮ ಜಿಲ್ಲೆಯಿಂದ ಶ್ರೀನಿವಾಸ್ ಗೌಡ ನಾಯಕತ್ವದಲ್ಲಿ ಬಂಡೆಪ್ಪ ಕಾಶಂಪುರ ಅವ್ರ ಹತ್ರ ಹೋಗಿ ಮಾತಾಡಿದ್ರಿ. ಜೊತೆಗೆ ರಮೇಶ್ ಕುಮಾರ್ ಕೂಡ ಪರ್ಸ್ನಲ್ ಕುಮಾರಸ್ವಾಮಿ ಅವ್ರ ಹತ್ರ ಇದನ್ನು ರೈತರು ಈ ಥರ ಕಾಸ್ಕಾರ್ಡ್ ಬ್ಯಾಂಕ್ ಅಂದರೆ PCRD ಬ್ಯಾಂಕ್ಗಳು ದೀರ್ಘಾವಧಿ ಮತ್ತು ಮಧ್ಯಮಾವಧಿ ಸಾಲಗಳಾಗಿದ್ದಾವೆ. ಅವು ಬಡ್ಡಿ ಇದು ಸಾಲ ಮನ್ನಾ ಆಗ್ತದೆ ಅಂತ ಹೇಳಿ ರೈತರ ಕಾದು ಕುಳಿತು ಬರಗಾಲದ ಪರಿಸ್ಥಿತಿಯಿಂದ ಈಗ ಏನಾಗಿದೆ ಅಂದರೆ 3%, 4% ಇದ್ದಂಥ ಇಂಟ್ರೆಸ್ಟ್ ಹೋಗಿ ಇವಾಗ 12% ಆಗಿ ಬಿಟ್ಬಿಟ್ಟಿದೆ. ಅದನ್ನೇನಾದರೂ ಮಾಡಿ ಈ ಕಂತು ಏನಿದೆ ಆ ಕಂತನ್ನು ಮುಂದೂಡೋದ್ರ ಮುಖಾಂತರ ಆ ಕಂತಿನ ಬಡ್ಡಿ ಏನಿದೆ ಆ ಬಡ್ಡಿನ ಮನ್ನಾ ಮಾಡಬೇಕು ಅಂತ ಹೇಳಿ ಕೋರಿಕೆಯನ್ನು ಇಟ್ಟಿದ್ದಾರೆ. ಆ ಕೋರಿಕೆ ಈಗ ಸರ್ಕಾರದ ಮಟ್ಟದ ಅಂತಿಮ ಮಟ್ಟದಲ್ಲಿದೆ. ಇನ್ನೊಂದು ಕೆಲವು ಒಂದು ವಾರ 10 ದಿವಸದಲ್ಲಿ ನಮಗೂ ಏನೋ ಬಡ್ಡಿ ಮನ್ನಾ ಆಗೋ ಅವಕಾಶಗಳು ಸಿಗ್ತಾವ ಅಂತ ಹೇಳ್ತಾ, ಜೊತೆಗೆ ನಾವು ರೈತರಾದಂಥವರು ನಮ್ಮದೇ ಬ್ಯಾಂಕು, ನಮ್ಮದೇ ಸಾಲ, ನಾವೇ ಷೇರುದಾರರಾಗಿರೋರು ಯಾವತ್ತಿಗೂ ಸಹಕಾರಿಯಲ್ಲಿ ಬೆಳಿಬೇಕು ಅಂದರೆ ನಾವು ಏನು ತಗೋತಿರೋ ಅದನ್ನು ಸದುಪಯೋಗ ಮಾಡ್ಕೊಂಡು ಮರುಪಾವತಿನ ಮುಖ್ಯ ಉದ್ದೇಶ ಮಾಡ್ಕೊಂಡ್ರೆ ನಾವು ಯಾರ ಮನೆ ಬಾಗಿಲಿಗೂ ಹೋಗೋಷ್ಟಿಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ಕೊಬೋದು ಅಂತ ಹೇಳ್ತಾ ನಾನು 2 ಮಾತು